ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶ್ರವಣ್ ಹತ್ರ ಅಜ್ಜಿ ಮಾತಾಡ್ತಾ ಇರ್ತಾರೆ. ಪಾಪ ದೇವಯಾನಿ ಈ ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ತಾನೆ ಅಂತ ಇದ್ದಾಳೆ. ಈಗಷ್ಟೇ ಮನಸ್ವಿನಿ ಫೋನ್ ಮಾಡಿದ್ಲು, ದಯವಿಟ್ಟು ಶ್ರವಣ ಹೇಗಾದರೂ ಮಾಡಿ ಮನೆಗೆ ವಾಪಸ್ ಬಾ, ನೀನು ಬಂದರೆ ದೇವಯಾನಿ ಹುಷಾರಾಗಿರ್ತಾಳೆ. ಹಾಗೆ ಮನಸ್ವಿನಿ ದೇವಯಾನಿನ ನೋಡ್ಕೊತಾಳೆ. ನೀನು ಮನೆಗೆ ವಾಪಸ್ ಬಾ ಅಂತ ಅಜ್ಜಿ ಹೇಳ್ದಾಗ, ಅದು ಅಮ್ಮ ಅದೇನಂದ್ರೆ ಅಂತ ಶ್ರವಣ್ ಹೇಳಕ್ ಹೋದಾಗ, ಏನು ಹೇಳೋದು ಅರ್ಥ ಆಗ್ತಾ ಇದೆಯೋ ಇಲ್ವೋ, ದಯವಿಟ್ಟು ಮನೆಗೆ ಬಾ, ಮನೆಗೆ ಬರಲಿಲ್ಲ ಅಂದರೆ ನನ್ನಣೆ, ಗೋಸ್ಕರನಾದರೂ ಬಾ ಶ್ರವಣ ಅಂತ ಅಜ್ಜಿ ಹೇಳ್ತಾರೆ. ಆಯ್ತಮ್ಮ ಬರ್ತೀನಿ, ನಿನ್ಗೋಸ್ಕರನೇ ದೇವಯಾನಿಗೆ ಯಾವುದೇ ತೊಂದರೆ ಆಗಬಾರ್ದು, ನನ್ನಿಂದ ಈ ಥರ ಆಯ್ತಲ್ಲ ಅಂತ ನನಗೆ ಯಾವುದೇ ಕೊರಗು ಇರಬಾರ್ದು. ರಾಮ್ ಮತ್ತೆ ದೇವಯಾನಿಗೋಸ್ಕರ ನಾನು ಮನೆಗೆ ಬರ್ತೀನಿ. ಶ್ರವಣ್ ಹೇಳ್ತಾನೆ, ಆಗ ಅಜ್ಜಿ ಅಂತೂ ಇಂತೂ ನೀನು ಬರೋದಕ್ಕೆ ಒಪ್ಕೊಂಡಲ್ಲ, ನಂಗೆ ಅಷ್ಟೇ ಸಾಕು ಅಂತ ಹೇಳಿ ಮನಸ್ವಿನಿಗೆ ಫೋನ್ ಮಾಡಿ ಈಗಲೇ ವಿಷಯ ಹೇಳ್ತೀನಿ ಅಂತ ಅಜ್ಜಿ ಹೇಳ್ತಾರೆ. ಈ ಮನಸ್ವಿನಿಗೆ ಫೋನ್ ಮಾಡಿ ದೇವಯಾನಿ ನೋಡ್ಕೊಂಡು ನಮ್ಮನೆಗೆ ನಮ್ಮ ಜೊತೆ ಆರಾಮಾಗಿರ್ಬೋದು, ಅವಣ್ಣು ಈ ಮನೆಗೆ ಬರಕ್ಕೆ ಒಪ್ಕೊಂಡಿದ್ದಾನೆ, ನೀನೇನು ಯೋಚನೆ ಮಾಡಬೇಡ, ಇನ್ನು ಮುಂದೆ ನಮ್ಮನೇಲೆ ನಮ್ಮ ಜೊತೆನೇ ಇರ್ಬೋದು ಅಂತ ಹೇಳಿದ ತಕ್ಷಣನೇ ಅಜ್ಜಿ ನಿಜವಾಗ್ಲೂ ಖುಷಿ ಆಯಿತು. ಇನ್ನು ಮುಂದೆ ದೇವಯಾನಿ ಅಮ್ಮನ ಜೊತೆ ಇದು ಅವ್ರನ್ನ ಪೂರ್ತಿ ಹೋಗೋವರೆಗೂ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ನೀವೇನು ಯೋಚನೆ ಮಾಡಬೇಡಿ. ಆಯಿತು, ಹಾಗಾದರೆ ಈಗಲೇ ಹೊರಟು ಬರ್ತೀನಿ, ಅಮ್ಮನ್ನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಂತ ಅಶ್ವಿನಿ ಹೇಳ್ತಾಳೆ. ಅದೇ ಸಮಯಕ್ಕೆ ಮನೆಯವರೆಲ್ಲ ಹೊರಟು ಒಂದು ದೇವಯಾನಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂತಾರೆ. ಏನು ಅವಶ್ಯಕತೆ ಇದೆ ಅಂತ ಈ ಆರತಿ ಮಾಡ್ತಾ ಇದ್ದೀರಾ, ಇದೆಲ್ಲ ಬೇಡ ನನಗೆ ಅಂತ ದೇವಯಾನಿ ಹೇಳ್ತಾಳೆ. ಆಗ ದೇವಯಾನಿ ಸುಮ್ಮನೆ ಇರು ನೀನು ಅಂತೇಳಿ ಸಂಗೀತ ಅಪೇಕ್ಷೆ ಎಲ್ಲರೂ ಸೇರ್ಕೊಂಡು ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಮ್ಮ, ನಿಮ್ಮ ಜೊತೆ ನಾನು ಯಾವಾಗ್ಲೂ ಇರ್ತೀನಿ, ಏನೇ ಬೇಕಾದ್ರೂ ನನ್ನೇ ಕೇಳಿ ಅಮ್ಮ ಅಂತ ಭೂಮಿ ಹೇಳಿದಾಗ, ಅವಶ್ಯಕತೆ ಇಲ್ಲ, ಎಲ್ಲದನ್ನೂ ನೋಡ್ಕೊಳ್ಳೋದಕ್ಕೆ ಮನಸ್ವಿನಿ ಬಂದಿದ್ದಾಳೆ, ಅದಕ್ಕೆ ಅಂತಾನೆ ಮನಸ್ವಿನಿ ಬಂದಿದ್ದಾಳೆ. ಇನ್ನು ಮುಂದೆ ಶ್ರವಣ ಮತ್ತೆ ಮನಸ್ವಿನಿ ಇದೇ ಮನೇಲಿ ಇರ್ತಾರೆ. ಅಜ್ಜಿ ಹೇಳ್ತಾರೆ, ಅದು ಅಜ್ಜಿ ಆಗಲ್ಲ ಅಜ್ಜಿ, ಅದೇನಂದ್ರೆ ಅಂತ ಭೂಮಿ ಹೇಳಕ್ ಹೋದಾಗ, ನೀನು ದೇವಯಾನಿ ಹತ್ರನೇ ಬರಬೇಡ, ಇಂತಾನೆ ಇಷ್ಟೆಲ್ಲ ಆಗಿರೋದು, ನೀನ್ ದೇವಯಾನಿ ಹತ್ರ ಬಂದು ಅವಳನ್ನ ಮಾತಾಡೋಕ್ಕೂ ಸಹ ಪ್ರಯತ್ನ ಪಡಬೇಡ. ದೇವಯಾನಿ ಇನ್ ಮುಂದೆ ಈ ಭೂಮಿ ಹತ್ರ ಮಾತಾಡಕ್ ಹೋಗ್ಬೇಡ, ನೋಡ್ದಲ್ಲ ಅವಳು ನಂಬಿದ್ದಕ್ಕೆ ಎಷ್ಟೆಲ್ಲ ಆಯ್ತು ಅಂತ, ನೋಡು ಅವಳಿಂದ ಸ್ವಲ್ಪ ದೂರನೇ ಇರು. ಅಜ್ಜಿ ದೇವಯಾನಿ ಹತ್ರ ಹೇಳ್ತಾರೆ. ಆಯ್ತು ಅಂತ ಹೇಳಿ ರೂಮ್ಗೆ ಹೋದ ತಕ್ಷಣನೇ ಈಗ ನನ್ನ ಡ್ರಾಮಾನ ಶುರು ಹಚ್ಕೋಬೇಕು, ಅಂದ್ರೆ ಕಷ್ಟ ಆಗುತ್ತೆ, ಈಗ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಎಲ್ಲರೂ ಬಂದು ನನ್ನ ಹತ್ರ ಕ್ಷಮೆ ಕೇಳ್ತಾರೆ. ದೇವಯಾನಿ ಮನಸ್ವಿನಿ ಹತ್ರ ಹೇಳ್ತಾರೆ, ಅಜ್ಜಿ ಹತ್ರ ನಾನು ನೋಡಿದ್ರೆ ಯಾವ ವಿಷಯನೂ ಮಾತಾಡಿಲ್ಲ, ಎಲ್ಲರ ಹತ್ರ ಕ್ಷಮೆ ಕೇಳಿಸ್ಬೇಕು ಅಂದ್ರೆ ಈಗ ನಾನು ಹೋಗಿ ಮಾತಾಡಬೇಕು. ಅಜ್ಜಿ ಹತ್ರ ಮನಸ್ವಿನಿ ಹೋಗಿ ಅದು ತವ್ರ ಮನೆಗೆ ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ ಅಂತ ಫೋಟೋ ಎತ್ಕೊಂಡು ಹೊರಡ್ತಾ ಇದ್ದಾರೆ. ಮನೆಯವರೆಲ್ಲ ಕ್ಷಮೆ ಕೇಳ್ಬೇಕಂತೆ, ಇಲ್ಲ ಅಂದ್ರೆ ಅವರು ಈ ಮನೇಲಿ ಇರಲ್ವಂತೆ. ಮನೆಯವರೆಲ್ಲ ಕ್ಷಮೆ ಕೇಳದೆ ಇದ್ರು ಇದೆಲ್ಲ ಆಗಿರೋದು ಅಜಿತ್ ಮತ್ತೆ ಭೂಮಿಯಿಂದ, ಅವರಿಬ್ಬರಾದ್ರೂ ಕ್ಷಮೆ ಕೇಳಲೇಬೇಕು ಅಂತ ಮನಸ್ವಿನಿ ಹೇಳಿದ ತಕ್ಷಣ, ಹೌದಲ್ವಾ ದೇವಯಾನಿ ಯಾಕೆ ಮನೆ ಬಿಟ್ಟು ಹೋಗ್ತಾಳೆ, ಅದೇ ಕಾರಣಕ್ಕೂ ನನ್ನ ಸೊಸೆ ನನ್ನ ಮನೆ ಬಿಟ್ಟು ಹೋಗ್ಬಾರ್ದು ಅಂತ ಅಜ್ಜಿ ಮಾತಾಡ್ತಾ. ದೇವಯಾನಿ ಫೋಟೋ ಮತ್ತೆ ಬ್ಯಾಗ್ ತಗೊಂಡು ರೂಮಿಂದ ಆಚೆ ಬಂದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ. ಎಲ್ಲಿಗೆ ಹೋಗ್ತೈತಿಯ ದೇವಯಾನಿ ಅಂತ ಶ್ರವಣ್ ಕೇಳಿದಾಗ, ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ, ಈ ಮನೆಯಿಂದ ದೂರ ಹೋಗ್ತಾ ಇದ್ದೀನಿ ಅಂತ ದೇವಯಾನಿ ಹೇಳ್ತಾರೆ. ಆಗ ಎಲ್ಲರಿಗೂ ಶಾಕ್ ಆಗುತ್ತೆ. ಏನ್ ಮಾತಾಡ್ತಾ ಇದೆಯಾ ದೇವಯಾನಿ, ಮನೆಯಿಂದ ಆಚೆ ಹೋಗ್ತಾ ಇದೆಯಾ, ಅದು ಈಗ ತವ್ರ ಮನೆಗೆ, ಇಷ್ಟು ದಿನ ಇಲ್ಲದ್ದು ಈಗ ಇದ್ದಕ್ಕಿದ್ದಂಗೆ ಯಾಕೆ ಅಂತ ಸಂಗೀತ ಕೇಳ್ತಾರೆ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ಈ ಮನೆಯಲ್ಲಿ ಒಂದು ಕ್ಷಣನೂ ನಾನು ಇರಲ್ಲ, ದಯವಿಟ್ಟು ನನ್ನ ಯಾರು ತಡಿಬೇಡಿ, ನನ್ನ ರಾಮ್ ಜೊತೆನೆ ನಾನು ಹುಟ್ಟುಪಟ್ಟೆಲಿ ಇಲ್ಲಿಂದ ಹೋಗ್ತಾ ಇದ್ದೀನಿ ಅಂತ ದೇವಯಾನಿ ಹೇಳಿದಾಗ, ದೇವಯಾನಿ ಏನಾಗಿದೆ ನಿನಗೆ, ದೇವಯಾನಿ ಯಾಕೆ ಈ ತರ ಮಾತಾಡ್ತಾ ಇದೀಯಾ, ಏನಾಗಿದೆ ನಿನಗೆ, ಇದು ನಿನ್ ಮನೆ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು, ಮನೆ ಸೊಸೆ ಮನೆ ಬಿಟ್ಟು ಹೋಗೋದು ಅಂದ್ರೆ ಏನ್ ಅರ್ಥ ಅಂತ ಸಂಗೀತ ಹೇಳಿದಾಗ, ಮನೆ ಸೊಸೆಗೆ ಗೌರವ ಬೆಲೆ ನಂಬಿಕೆ ಮೇಲೆ ಇಲ್ಲ ಅಂದ್ಮೇಲೆ ಈ ಮನೇಲಿ ಇದ್ದೇನ್ ಪ್ರಯೋಜನ, ಅದಕ್ಕೆ ಇನ್ ಮುಂದೆ ಆದ್ರೂ ನನ್ನ ಜೀವನ ನಾನು ಕಟ್ಕೊಂತೀನಿ, ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ನನ್ನ ನಾನು ನೋಡ್ಕೊಳ್ಳೋಂಥ ಶಕ್ತಿ ನನಗಿದೆ ಅಂತ ಹೇಳಿ ದೇವಯಾನಿ ಹೇಳ್ತಾಳೆ. ಮನೆಯವರೆಲ್ಲ ಇದನ್ನ ಕೇಳಿ ತುಂಬಾ ಬೇಜಾರು ಮಾಡ್ಕೊಂತಾರೆ. ದೇವಯಾನಿ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟೆ, ಹುಡುಗಿ ನಾನೇ ತಪ್ಪು ಮಾಡ್ಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು ಶ್ರವಣ್ ಯೋಚನೆ ಮಾಡ್ತಾ ಇರ್ತಾರೆ. ದೇವಯಾನಿ ಯಾಕಮ್ಮ ಈ ತರ ಮಾಡ್ತಾ ಇದೀಯಾ, ಇದು ನಿನ್ ಮನೆ, ಏನಮ್ಮ ಇದೆಲ್ಲ, ನೀನು ಒಂಟಿಯಾಗಿ ಬದುಕುವಂತ ಪರಿಸ್ಥಿತಿ ಏನಿದೆ ನಿನಗೆ, ಇಷ್ಟು ಕೋಟಿ ಕೋಟಿ ಆಸ್ತಿ ಇದ್ರೂ ಕೂಡ ನೀನು ಈ ತರ ಮಾತಾಡ್ತಿದೀಯಲ್ಲ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಇಲ್ಲ, ಒಂದು ಕ್ಷಣ ಕೂಡ ಈ ಮನೇಲಿ ಇರೋದಿಲ್ಲ, ದಯವಿಟ್ಟು ನನ್ನ ಯಾರು ತಡಿಬೇಡಿ ಅಂತ ಹೇಳಿ ಅಂತ ದೇವಯಾನಿ ಹೇಳ್ತಿರ್ತಾಳೆ. ಇದೆಲ್ಲ ಆಗ್ತಿರೋದು ಅಜಿತ್ನಿಂದನೇ, ಕ್ಷಮೆ ಕೇಳೋ ಅಜಿತ್ ನೀನ್ ಮೊದ್ಲು ಅಂತ ಅತ್ತೆ ಹತ್ರ ಅಂತ ಅಜ್ಜಿ ಹೇಳಿದಾಗ, ನಾನೇ ಕ್ಷಮೆ ಕೇಳಬೇಕು, ನಂದೇನ್ ತಪ್ಪಿದೆ ಅಂತ ಅಜಿತ್ ಹೇಳ್ತಾನೆ. ನಿಂದೆ ತಪ್ಪು ದೇವಯಾನಿ ಈ ಪರಿಸ್ಥಿತಿಲಿ ಇರೋದಕ್ಕೆ, ಇವತ್ತು ಮನೆ ಬಿಟ್ಟು ಹೋಗ್ತಾ ಇರೋದಕ್ಕೆ ನೀನೇ ಕಾರಣ ಅಂತ ಅಜ್ಜಿ ಬೈತಾ ಇರ್ತಾರೆ. ಅದೇ ಸಮಯಕ್ಕೆ ಅಂತೂ ಕ್ಷಮೆ ಕೇಳಲ್ಲ ಅಂತ ಅಜಿತ್ ಹೇಳಿದಾಗ, ಕೇಳಲೇಬೇಕು ಅಜಿತ್, ಅತ್ತೆ ಹತ್ರ ಕ್ಷಮೆ ಕೇಳು ಅಂತ ರಮಣ್ ಹೇಳ್ತಾರೆ. ನಾನು ಅನುಮಾನ ಪಟ್ಟಿದ್ದ ತಪ್ಪು, ದಯವಿಟ್ಟು ಇನ್ನೊಂದ್ಸರಿ ಈ ತರ ಮಾಡೋದಿಲ್ಲ, ಬಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳಿ ಕೈ ಮುಗ್ದು ಅತ್ತೆ ಹತ್ರ ಕ್ಷಮೆ ಕೇಳು ಅಂತ ರಮಣ್ ಹೇಳ್ತಾರೆ. ಅಪ್ಪ ನಾನು ಇವಾಗ ಯೋಚನೆ ಮಾಡಿದ್ದೀನಿ, ಹಾಗೆ ಒಬ್ಬ ಪೊಲೀಸ್ ಆಫೀಸರ್ ಕೂಡ ಯೋಚನೆ ಮಾಡಿದ್ದೀನಿ, ಪೊಲೀಸ್ ಆಫೀಸರ್ ಆಗಿ ಯಾರ ಮುಂದೆ ನಾನು ತಲೆ ತಗ್ಸಲ್ಲ ಅಂತ ಹೇಳಿ ಕ್ಷಮೆ ಕೇಳೋಲ್ಲ ಅಂತ ಅಜಿತ್ ಕೋಪ ಮಾಡ್ಕೊಂಡು, ಇಲ್ಲಿ ಬೇರೆ ಏನೋ ನಡೆದಿದೆ,
ಏನೇ ಇಲ್ದಿದ್ರು ನಾನು ಕ್ಷಮೆ ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಅಜಿತ್ ಹೇಳಿದ ತಕ್ಷಣನೇ ಕ್ಷಮೆ ಕೇಳಲ್ಲ ಅಂದರೆ ನಾನು ಕೂಡ ಈ ಮನೇಲಿರೋದಿಲ್ಲ, ಯಾರು ನನ್ನ ಕ್ಷಮೆ ಅವಶ್ಯಕತೆನೇ ಇಲ್ಲ, ಈ ಮನೆಯಿಂದ ನಾನೇ ದೂರ ಹೋಗ್ತೀನಿ ಅಂತ ಹೇಳಿ ದೇವಯಾನಿ ಹೇಳ್ತಾಳೆ. ದೇವಯಾನಿ ನಿಂತ್ಕೊ 1 ನಿಮಿಷ ಅಂತ ಹೇಳಿ ಅಜಿತ್ ಹತ್ರ ಹೋಗಿ ಕ್ಷಮೆ ಕೇಳಲ್ವ ಅಜಿತ್ ಅಂತ ಕೇಳ್ತಾರೆ. ಇಲ್ಲ ಅಜ್ಜಿ, ನಾನು ದಯವಿಟ್ಟು ಯಾರನ್ನ ಒತ್ತಾಯ ಮಾಡಬೇಡಿ ಅಂತ ಅಜಿತ್ ಹೇಳಿದಾಗ, ಸರಿ ಹಾಗಾದ್ರೆ ನನ್ನ ನಿರ್ಧಾರನೂ ಕೇಳಿಸ್ಕೊ, ನೀನೇನಾದರೂ ಹೋಗಿ ದೇವಯಾನಿ ಹತ್ರ ಮಾತಾಡಿ ಅವಳನ್ನ ತಡಿಲಿಲ್ಲ ಅಂದರೆ ಖಂಡಿತವಾಗ್ಲೂ ನಾನಂತೂ ಜೀವಂತವಾಗಿರೋದಿಲ್ಲ, ದೇವಯಾನಿ ಹಾಗೆ ಮನೆ ಬಿಟ್ಟು ಹೋದ್ರೆ ನಾನು ನೆಣ ನೋಡ್ಬೇಕಾಗುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಆಗ ಅಜಿತ್ ಶಾಕ್ ಆಗಿ, ಅಜ್ಜಿ ಏನ್ ಮಾತಾಡ್ತಾ ಇದ್ದೀರಾ, ಯಾಕೆಲ್ಲ ನನಗೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ನಾನು ಮನಸ್ಸಿಂದ ಅಂತೂ ಕೇಳ್ತಾ ಇಲ್ಲ, ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಒಬ್ಬ ಪೊಲೀಸ್ ಆಫೀಸರು ತಲೆ ತಗ್ಸೋ ರೀತಿ ಮಾಡ್ತಾ ಇದ್ದೀರಾ. ಸರಿ ಹಾಗಾದ್ರೆ ಒಬ್ಬ ಮನೆ ಮಗನಾಗಿ ಈ ದೇವಯಾನಿ ಅತ್ತೆ ಅಳಿಯನಾಗಿ ನಾನು ತಲೆ ಬಗ್ಸಿ ಸಾರಿ ಕೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಮಾತ್ರ ಅಜ್ಜಿ ಅಂತ ಹೇಳಿ ಅಜಿತ್ತು ಅತ್ತೆ ಹತ್ರ ಹೋಗಿ, ಅತ್ತೆ ಆಯ್ತೋ ಏನೋ ಅಂತನೂ ಗೊತ್ತಿಲ್ಲ, ಈ ಒಟ್ಟಿನಲ್ಲಿ ಇದು ನಿಜನೋ ಸುಳ್ಳು ಅಂತನೂ ಗೊತ್ತಿಲ್ಲ, ಈ ಥರ ನಡ್ಕೊಳ್ಳೋದಕ್ಕೆ ನಾನು ಕಾರಣ ಅಲ್ಲ, ನೀವು ಯಾಕೆ ಈ ಥರ ಮಾಡ್ಕೊಂಡ್ರಿ ಅಂತ ನಾನಂತೂ ಪತ್ತೆ ಹಚ್ಚಿಸ್ತೀನಿ, ನೀವು ತಪ್ಪು ಮಾಡಿಲ್ಲ ಅಂದರೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತು ಹಾಗಾದ್ರೆ ಈಗ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಯಾರಿದ್ದೀನಿ, ನೀವು ಈ ಮನೆ ಬಿಟ್ಟು ಹೋಗ್ಬೇಡಿ, ನೀವು ಈ ಮನೇಲೇ ಇರಬೇಕು, ಅಜ್ಜಿಗೋಸ್ಕರನಾದ್ರೂ ಈ ಮನೇಲೇ ಇರಬೇಕು, ಬಿಟ್ಟು ಕ್ಷಮಿಸ್ಬಿಡಿ ಅತ್ತೆ ಅಂತ ಅಜಿತ್ ದೇವಯಾನಿ ಹತ್ರ ಕ್ಷಮೆ ಕೇಳ್ತಾನೆ. ಆಗ ದೇವಯಾನಿ, ಬೇಡ ಅಜಿತ್, ಇವರೇನೋ ಹೇಳ್ತಾರೆ ಅಂತ ನೀನು ನನ್ನ ಮುಂದೆ ಕೈ ಮುಗಿದು ಬೇಡ್ಕೊಳ್ಳೋದು ಅಷ್ಟು ಸರಿ ಬರೋದಿಲ್ಲ, ಬೇಡ ಅಂತ ದೇವಯಾನಿ ಹೇಳ್ತಾರೆ. ಕೂಡ ಕ್ಷಮೆ ಕೇಳಬೇಕು ಅಂತ ಅಜ್ಜಿ ಹೇಳಿದ ತಕ್ಷಣನೇ, ಭೂಮಿ ಯಾಕೆ ಕೇಳಬೇಕು, ಭೂಮಿಗೂ ಏನ್ ಸಂಬಂಧ, ಅಷ್ಟಕ್ಕೂ ಇಲ್ಲಿ ಅಪಾಯ ಆಗಿರೋದು ಭೂಮಿಗೆ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಜಿತ್ ಹೇಳ್ತಾನೆ. ಭೂಮಿ ಕೂಡ ಕ್ಷಮೆ ಕೇಳಲೇಬೇಕು ದೇವಯಾನಿ ಹತ್ರ, ಎಲ್ಲ ಆಗೋದಕ್ಕೆ ಕಾರಣನೇ ಭೂಮಿ, ಇವಳೆ ತಾನೇ ದೇವಯಾನಿ ಜೊತೆ ದೋಣಿಲಿ ಹೋಗಿದ್ದು, ಏನೋ ಅಪಾಯ ಆಯ್ತು ಅಂತ ನೀನು ಭೂಮಿ ಹುಡ್ಕಕ್ ಹೋಗಿ ದೇವಯಾನಿ ಮೇಲೆ ಇಲ್ದೇ ಇರೋ ಅಪಾದ ಎಲ್ಲ ಬಂದಿದ್ದು, ಅದಕ್ಕೋಸ್ಕರ ನೀನು ಕ್ಷಮೆ ಕೇಳಲೇಬೇಕು, ಭೂಮಿನೂ ಕೂಡ ಕ್ಷಮೆ ಕೇಳಲೇಬೇಕು. ಅಜ್ಜಿ ಹೇಳಿದಾಗ, ಸರಿ ಆಯ್ತು, ಈ ಅಮ್ಮನ ಮುಂದೆ ತಲೆ ತಗ್ಸೋದಕ್ಕೆ ನನಗೇನು ಬೇಜಾರಿಲ್ಲ, ಕೂಡ ನನ್ನ ಹತ್ರ ಕ್ಷಮೆ ಕೇಳಬೇಡಿ ಅಂತ ದೇವಯಾನಿ ಹೇಳಿದಾಗ, ನೀವು ಮನೆ ಬಿಟ್ಟು ಹೋಗಲ್ಲ ತಾನೆ, ದಯವಿಟ್ಟು ಅಮ್ಮ ನೀವು ಈ ಮನೆ ಸೊಸೆ, ನೀವೇ ಈ ಮನೆ ಬಿಟ್ಟು ಹೋದ್ರೆ ಹೇಗೆ ಅಮ್ಮ ಅಂತ ಭೂಮಿ ಕೇಳ್ಕೊಂತಾಳೆ. ಬೇಡ ಭೂಮಿ, ನೀನು ಮತ್ತೆ ಅಜಿತ್ ನನ್ನ ಹತ್ರ ಕ್ಷಮೆ ಕೇಳೋದು ನಿಜವಾಗ್ಲೂ ನಂಗೆ ಇಷ್ಟ ಇಲ್ಲ, ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ, ಇಲ್ಲೇನೆ ಇರ್ತೀನಿ ಅಂತ ಹೇಳಿ ದೇವಯಾನಿ ಹೇಳ್ತಾಳೆ. ಎಲ್ಲರೂ ಕೂಡ ನನ್ನ ಮುಂದೆ ತಲೆ ಬಗ್ಸಿ ಕೇಳ್ಕೊಳ್ಳೋ ಹಾಗಾಯ್ತು, ಎಲ್ಲನೂ ಒಳ್ಳೇದೇ ಆಯ್ತು, ಅಶ್ವಿನಿ ಫೋನ್ ಮಾಡಿ ಅಜ್ಜಿ ಹತ್ರ ಹೇಳಿದ್ದಕ್ಕೂ ಸರಿ ಆಯ್ತು, ಯಾಕಂದ್ರೆ ಈ ಮನೇಲಿ ನನ್ನ ಬೆಲೆ ಏನು ಅಂತ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಅನ್ಕೊಂಡು ದೇವಯಾನಿ ಮನಸ್ಸಲ್ಲೇ ಅನ್ಕೊಂತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.